ಟೀಮ್ ಆರ್ಮಿ ಕರ್ನಾಟಕ ಏಕಮಿತ ಮಿಷನ್ ಬಾಗಲಕೋಟೆಯಲ್ಲಿ ಮತ್ತಷ್ಟು ಬಲಿಷ್ಠ. ಹೌದು ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ನಿನ್ನೆ ಸಂಜೆ 7 ಗಂಟೆಗೆ ರಬಕವಿ ಬನಹಟ್ಟಿ ತಾಲೂಕು ಅಧ್ಯಕ್ಷರಾದ ದಿಲೀಪ್ ಕಾಂಬಳೆ ಅವರ ನೇತೃತ್ವದಲ್ಲಿ ನಡೆದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಯುವಕರ ನಾಯಕ ಧ್ರುವ ಜತ್ತಿಯವರು ಕೂಡ ಆಗಮಿಸಿ ಸಂಘಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ನೂರಾರು ಜನರು ಭೀಮ್ ಆರ್ಮಿ ತಂಡಕ್ಕೆ ಸೇರಿ ಬಹಳ ಹರುಷ ವ್ಯಕ್ತಪಡಿಸಿದರು. ದೀನ ದಲಿತರಿಗೆ ನೊಂದವರ ಪಾಲಿಗೆ ಸದಾ ಬೆನ್ನೆಲುಬಾಗಿ ನಿಂತ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ತಂಡ ರಾಜ್ಯಾಧ್ಯಕ್ಷರಾದ ಶ್ರೀ ಮತೀನ್ ಕುಮಾರ್ ಅವರ ಆದೇಶದ ಮೇರೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಉಷ್ಣಪ್ಪ ಚಲವಾದಿ, ಬಾಗಲಕೋಟೆ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಶ್ರೀಮತಿ ರೇಣುಕಾ ಮಡ್ಡಿಮನಿ ಆಯ್ಕೆ ಮಾಡಿದರು. ಹಾಗೂ ರಬಕವಿ ಬನಹಟ್ಟಿ ನಗರ ಘಟಕ ಅಧ್ಯಕ್ಷರಾಗಿ ಅರುಣ್ ನಡುವಿನಮನಿ, ಉಪಾಧ್ಯಕ್ಷರಾಗಿ ವಿಠ್ಠಲ್ ನಡುವಿನಮನಿ ಮತ್ತು ಕಾರ್ಯದರ್ಶಿಯಾಗಿ ಆಯ್ಕೆಯಾದ ದುರ್ಗಪ್ಪ ಹರಿಜನ್ ಅವರನ್ನು ಆಯ್ಕೆ ಮಾಡಲಾಯಿತು. ಸಂಘಟನೆಯ ಜವಾಬ್ದಾರಿ ತೆಗೆದುಕೊಂಡ ಪ್ರತಿಯೊಬ್ಬರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ಸಂವಿಧಾನವನ್ನು ಉಳಿಸುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕೆಂದು ಧ್ರುವ ಜತ್ತಿ ತಿಳಿಸಿದರು. ಈ ಸಂದರ್ಭದಲ್ಲಿ ಉಷ್ಣಪ್ಪ ಚಲವಾದಿ, ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದ ಮಹೇಶ್ ಸಿಂಗಿ, ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಪ್ರೇಮ್ ಬಳಲೊಲ್ಲ ಗಿಡದ್, ಜಮಖಂಡಿ ತಾಲೂಕು ಅಧ್ಯಕ್ಷರಾದ ಪುಂಡಲಿ ಕಾಂಬಳೆ, ಶ್ರೀಮತಿ ರೇಣುಕಾ ಮಡ್ಡಿಮನಿ, ನಗರಸಭೆ ಸದಸ್ಯರಾದ ಶ್ರೀಮತಿ ದುರ್ಗವ್ವ ಹರಿಜನ್ ತಿಪ್ಪಣ್, ಬಸವಗೋಳ, ಶ್ರೀ ಕಿರಣ್ ಕಲರಟ್ಟಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಶಾನೂರು ಗೋಲಂಬಾವಿ. ಸರ್ವರಿಗೂ ಹಾರ್ದಿಕ ಸ್ವಾಗತ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ವಿ.ಟಿ. ಜತ್ತಿ ಅವರ ಮೊಮ್ಮಗ ಆದಂಥ ಶ್ರೀ ಧ್ರುವ ಜತ್ತಿ ಅವರಿಗೆ ಆತ್ಮೀಯ ಸ್ವಾಗತ. ಅವರನ್ನು ಸ್ವಾಗತ ಕೋರಲು ಬಂದು ಬಹಳ ಸಂತೋಷ ಆಗಿದೆ. ಯಾಕಂದರೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ತಾವೆಲ್ಲರೂ ನೋಡ್ತಾ ಇರ್ಬೋದು. ಯಾವುದೇ ಪಕ್ಷಕ್ಕೆ ತೊಗೊಳಕ್ಕೆ ಹೋಗೋದಿಲ್ಲ. ಯಾಕಂದರೆ ನಮ್ಮ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಯಾವುದೇ ಪಕ್ಷಕ್ಕಿಂತಲೂ ಅವ್ರು ದೊಡ್ಡವರು. ಈ ಕಾರ್ಯಕ್ರಮ ಮಾಡುವುದು ಹಾಗೂ ಇದರ ಉದ್ದೇಶ ಹೊಸ ಕಾರ್ಯಕರ್ತರು ಈ ಒಂದು ಸಂಘಟನೆಗೆ ತಾವು ಇವಾಗ ಭಾಗಿಯಾಗ್ತಾ ಇದ್ದೀರಾ. ನಿಮ್ಮ ಕಡೆ 2 ದೊಡ್ಡ ಜವಾಬ್ದಾರಿ ಆಯ್ತು. ಮೊದಲನೇದಾಗಿರೋದು ಸಂವಿಧಾನವನ್ನು ಉಳಿಸೋದು, ಎರಡನೇದಾಗಿರೋದು ಈ ಥರ ಸಣ್ಣ ಹುಡುಗರು ಅದಾರಲ್ಲ ಅವ್ರಿಗೆ ಸಂವಿಧಾನದ ಬಗ್ಗೆ ತಾವು ತಿಳಿಸ್ಬೇಕು. ಭಾಷಣ ಮಾಡಕ್ ಹೋಗುದಿಲ್ಲ. ಇದು 2 ಮಾತನಾಡಿ ಹೇಳೋದು. ಯಾಕಂದ್ರೆ ಇದು ನಾವು ಮಾಡಿದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ಒಂದು ದೊಡ್ಡ ಸನ್ಮಾನ ಮಾಡೋದಂತ ನಾನು 2 ಮಾತನ್ನು ಮುಗಿಸ್ತೇನೆ.